ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಫ್ರೆಂಡ್ಸ್. ಇದು ನಾವು ಊರಿಂದ ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಈ ಒಂದು ಲಾಗು ಪೂರ್ತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಮಾರ್ನಿಂಗ್ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಬಂದಾದ ನಂತರ ಇಲ್ಲಿ ನಾನು ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ. ಸೊ ಯಾವತ್ತೇ ಆಗಲಿ ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ರಿಸ್ಕಿ ಟಿಫನ್ನ ನಾನು ಇಟ್ಕೊಂಡಿರಲ್ಲ. ಸೊ ಬಟ್ ಇವತ್ತು ಬೈ ಮಿಸ್ಟೇಕಾಗಿ ನಾನು ವೆಜಿಟೇಬಲ್ಸ್ನ ತರಿಸ್ಬಿಟ್ಟಿದ್ದೆ. ಸರಿ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋದು, ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಮತ್ತು ಅವ್ರಿಗೂ ಸುಮ್ಮನೆ ಬೇಜಾರಾಗತ್ತೆ ಅಂತ ಹೇಳಿಬಿಟ್ಟು ಹಿಟ್ಟನ್ನ ಕಲಸಿ ಎತ್ತಿಡ್ತಾಯಿದ್ದೀನಿ. ಏನು ಟೈಮ್ ಸಿಗುತ್ತೋ ಅದರಲ್ಲಿ ನಾವು ಇದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಚಪಾತಿ ಹಿಟ್ಟನ್ನ ನೀಟಾಗಿ ಎಲ್ಲ ಕಲಸಿ ನಾದಿ ಎಲ್ಲ ಇಟ್ಬಿಟ್ಟು ಅದಾದ ನಂತರ ನಾನು ದೇವ್ರ ಪಾತ್ರೆ ಇದು ಎಲ್ಲನೂ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಳ್ಕೊಳ್ತಿದ್ದೀನಿ. ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕಿತ್ತು. ಊರಿಂದ ಬಂದಾದಮೇಲೆ ಮನೆ ಪೂರ ಕ್ಲೀನ್ ಮಾಡಿದ್ದು ನೀವು ಶಾರ್ಟ್ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ. ಸೊ ಈ ಒಂದು ಲಾಂಗ್ ವೀಡಿಯೋದಲ್ಲಿ ಮಾರ್ನಿಂಗ್ ರೋಟೀನ್ ಏನಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಚಪಾತಿ ಎಲ್ಲ ಕಲಸಿಟ್ಟು ಆದ ನಂತರ ನಾನಿಲ್ಲಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಿದ್ದೀನಿ. ಫಸ್ಟು ಸ್ವಲ್ಪ ಯಾಕೋ ದಾಹ ಆಯಿತು, ಬಿಸಿನೀರನ್ನ ಕುಡಿತಿದ್ದೆ. ಬಟ್ ಟೈಮ್ ಎಲ್ಲಿ ಸಾಕಾಗಲ್ವೋ ಅನ್ನೋ ಒಂದು ಇದಕ್ಕೋಸ್ಕರ ತಣ್ಣೀರನ್ನೇ ಕುಡಿದ್ಬಿಟ್ಟು ನನ್ನ ಕೆಲಸನ ಮತ್ತೆ ಶುರು ಮಾಡಿಕೊಂಡೆ. ಅದಾದ ನಂತರ ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಮನೆ ಓಪನ್ ಮಾಡಿ ನೋಡಿದ್ರೆ ಪೂಜೆ ಮಾಡಿದ್ದು ಎಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತು. ಬಟ್ ಆದ್ರೂ ನಾನ್ ವೆಜ್ ಎಲ್ಲ ತಿನ್ಕೊಂಬಂದಿದ್ದೀವಲ್ವ, 2-3 ಡೇಸ್ ಬೇರೆ ಮನೇಲಿ ಇರಲಿಲ್ಲಲ್ಲ. ಸೊ ಬೇಡ, ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅದಕ್ಕೋಸ್ಕರನೇ ಇವಾಗ ಎಲ್ಲ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೆಗೆದು ಆಚೆ ಹಾಕಿದ್ದೀನಿ. ಸರಿ ಅಂಥೇಳಿ ಹೊರಗಡೆನೂ ಇತ್ತು, ಮತ್ತು ತೂಗು ದೀಪ ತೆಗೆದಿರಲಿಲ್ಲ, ಅದನ್ನು ತೆಗೆದು ಇಟ್ಟೆ. ಮತ್ತು ತುಳಸಿ ಕಟ್ಟೆ ಇದ್ದಂತಹ ದೀಪಗಳು ಮತ್ತು ಊದ್ಕಡ್ಡಿ ತಗ್ಲಾಕೋ ಒಂದು ಬೌಲು ಎಲ್ಲನೂ ತೊಗೊಂಡು ಬಂದು ಆದ ನಂತರ ಇಲ್ಲಿ ಕಳಶದ್ದು ಚೊಂಬಲ್ಲಿ ನೀರಿತ್ತಲ್ವ ಅದನ್ನೆಲ್ಲ ಹೊರಗಡೆ ಇಟ್ಟಿರೋ ನಾನು ಒಂದಷ್ಟು ಪ್ಲ್ಯಾಂಟ್ಗಳಿಗೆ ಅದನ್ನು ನೀರನ್ನ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಹೊರಗಡೆ ಚೆಲ್ಲಲ್ಲ. ಸೊ ಹಾಗಾಗಿ ಅದನ್ನು ಹಾಕ್ಬಿಟ್ಟು ಬಂದು ಇವಾಗ ಕೋಲ್ಗೇಟ್ ಪೌಡರಲ್ಲಿ ನಾನು ದೇವ್ರ ಪಾತ್ರೆನ ಕ್ಲೀನ್ ಮಾಡ್ತೀನಿ. ಸೊ ಎಷ್ಟೇ ಜಿಡ್ಡಿದ್ರು ಎಷ್ಟೇ ಕಲೆ ಇದ್ರೂ ನೀಟಾಗಿ ಹೋಗ್ಬಿಡತ್ತೆ. ನಿಜವಾಗ್ಲೂ ಇದರಷ್ಟು ಬೆಸ್ಟ್ ಐಡಿಯಾ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಸುಮ್ಮನೆ ಬೇರೆ ಥರ ಎಲ್ಲ ಟ್ರಿಕ್ಕೆಲ್ಲ ಯೂಸ್ ಮಾಡಿಕೊಂಡು ಮಾಡೋ ಬದಲು ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಮತ್ತು ನಾವಿನ್ನೂ ಇದನ್ನು ಕಾಟನಲ್ಲಿ ಅಜ್ಜಿ ನೀಟಾಗಿ ವಾಶ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅಷ್ಟೆಲ್ಲ ಟೈಮ್ ನಿಜವಾಗ್ಲೂ ಸಾಕಾಗಲ್ಲ. ಎಷ್ಟು ದೇವ್ರ ಪಾತ್ರೆ ಎಲ್ಲ ಇರುತ್ತಲ್ವ, ಅಷ್ಟಕ್ಕೆಲ್ಲನೂ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಸ್ವಲ್ಪ ವಿಮ್ ಲಿಕ್ವಿಡು ಮತ್ತು ಕೋಲ್ಗೇಟ್ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಉಜ್ತಿದ್ದೀನಿ. ಬಟ್ ಎಷ್ಟೇ ಕಲೆ ಇದ್ದರೂ ಎಷ್ಟೇ ಜಿಡ್ಡಿದ್ರೂ ನೀಟಾಗಿ ಹೋಗ್ಬಿಡತ್ತೆ. ನಿಮಗೆ ಲಾಸ್ಟಲ್ಲಿ ನಾನು ಒಂದ್ಸಲ ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆನೂ ನೀಟಾಗಿ ನಾನು ತಿಕ್ಕಿ ಕ್ಲೀನ್ ಮಾಡಿಕೊಂಡೆ. ಮತ್ತು ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿ ಇಟ್ಟು ಅದಾದ ನಂತರನೇ ನಾನು ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಸೊ ಮೊದಲಿಗೆ ಇಲ್ಲಿ ನಾನು ಟಿಫನ್ಗೆ ಏನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಬಿಟ್ಟು ಅದಾದ ನಂತರ ಇಲ್ಲಿ ದೇವ್ರ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲ ಏನ್ರಿಂದ ಕ್ಲೀನ್ ಮಾಡ್ತೀರಾ ನನಗೂ ಕಮೆಂಟಲ್ಲಿ ತಿಳಿಸಿ. ಸೊ ನೀವು ತಿಳಿಸೋದು ಏನಾದರೂ ತುಂಬಾ ಈಸಿ ಇತ್ತು ಅಂದರೆ ಅದನ್ನೂ ಒಂದ್ಸಲ ಟ್ರೈ ಮಾಡ್ಬೋದು. ಬಟ್ ಇದಂತೂ ನಿಜವಾಗ್ಲೂ ತುಂಬಾ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ಸೊ ನೀವು ನೋಡ್ತಿರ್ಬೋದು, ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಮತ್ತು ಪಳಪಳ ಅಂತಿದೆ. ಮತ್ತೆ ಏನೂ ಕ್ಲೀನ್ ಮಾಡ್ತಾನೆ ಇಲ್ಲ, ಜಸ್ಟ್ ಒಂದೇ ಸಲ ಉಜ್ಜಿ ನಾನು ಕ್ಲೀನ್ ಮಾಡ್ಕೊಂಡಿದ್ದು. ಸೊ ಮಾಡಿ ಅದನ್ನೆಲ್ಲ ಒರೆಸಿ ಸೈಡ್ಗಿಟ್ಟೆ. ಇಟ್ಟಾದ ನಂತರ ಟಿಫನ್ಗೆ ರೆಡಿ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಮಕ್ಳಿಗೆ ಲೇಟಾಗಿಬಿಡುತ್ತೆ ಅಲ್ವಾ ಸ್ಕೂಲ್ಗೆ. ಸೊ ಹಾಗಾಗಿ ನಿಜ ಹೇಳಬೇಕಂದ್ರೆ ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ರಜೆ ಸಿಕ್ಕಿದೆ. ಇವತ್ತು ಒಂದಿನ ಅಷ್ಟೇ ಮೊಟ್ಟೆಗೆ ಸ್ಕೂಲ್ ಇರೋದು. ಸರಿ ಆದ್ರೂ ಅವರಿಗೆ ಬಾಕ್ಸ್ ಅಂದರೆ ಸ್ನ್ಯಾಕ್ಸ್ ಅಂತ ಹೇಳಿ ಕಳಿಸ್ಬೇಕು. ನಾನು ಹೊರಗಡೆ ತಿಂಡಿ ಏನು ಅಷ್ಟು ಜಾಸ್ತಿ ಕಳಿಸಲ್ಲ. ಮನೇಲಿ ಏನು ರೆಡಿ ಮಾಡಿರ್ತೀನೋ ಅದನ್ನೇ ಒಂದು ಬಾಕ್ಸಿಗೆ ಕಳಿಸ್ತೀನಿ. ಸರಿ ಅಂತ ಹೇಳಿಬಿಟ್ಟು ಅದಕ್ಕೇ ಬೇಗ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ತಿದ್ದೀನಿ. ಈ ಒಂದು ಬೆಂಡೆಕಾಯಿ ಬೇಯೋದ್ರೊಳಗಡೆ ಅಂದರೆ ಮಸಾಲೆ ಎಲ್ಲನ ಹಾಕಿ ಮುಚ್ಚಿಟ್ಟು ಒಂದು ಸ್ವಲ್ಪ ಒಂದು 10-15 ನಿಮಿಷ ಇಟ್ಟೆ. ಸೊ ಅದು ನೀಟಾಗಿ ಬೆಂದ್ಕೊಂಡಿರುತ್ತೆ. ಅಷ್ಟರಲ್ಲಿ ದೇವ್ರ ಮನೆಗೆ ಬೊಟ್ಟು ಅಂದರೆ ಇದಕ್ಕೆಲ್ಲ ಕಳಶಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಈಗ ಹೋಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಬಂದು ಇಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉದುರಿಸ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಟೋಟಲಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಕುಕ್ ಮಾಡಿದ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಬೆಂಡೆಕಾಯಿ ಪಲ್ಯ. ತುಂಬಾ ಈಸಿ, ಏನಿಲ್ಲ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡಿರೋಂಥ ಬೆಂಡೆಕಾಯಿ ಇದನ್ನೆಲ್ಲ ಹಾಕಿ ಸ್ಪೈಸಸ್ನ ಏನೆಲ್ಲ ಹಾಕಬೇಕಂದ್ರೆ
ಧನಿಯಾ ಪೌಡರು, ಗರಂ ಮಸಾಲ, ಚಿಲ್ಲಿ ಪೌಡರು ಇಷ್ಟನ್ನು ಹಾಕಿದ್ರೆ ಮುಗೀತು, ರೆಡಿಯಾಗಿ ಹೋಗ್ಬಿಡತ್ತೆ. ಉಪ್ಪು ಹಾಕಬೇಕು, ಮೇಯ್ನ್ ಉಪ್ಪಿಲ್ಲ ಅಂದರೆ ಟೇಸ್ಟ್ ಇರೋಲ್ಲ. ಸೊ ಅದ್ರ ಜೊತೆಗೆ ತುಪ್ಪ ಹಾಕಿ ಮಾಡಿದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಅದ್ರ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿ ಆಯಿತು. ಸೊ ದೇವ್ರ ಮನೆಗೆಲ್ಲ ಬಟ್ಟಿಟ್ಟು ಎಲ್ಲ ರೆಡಿ ಮಾಡಿದ್ನಲ್ಲ, ನನ್ನ ಮಗ ಅದಕ್ಕೆ ಪೂಜೆ ಎಲ್ಲ ಮಾಡಿ ಈ ಥರ ರೆಡಿ ಮಾಡ್ದೆ. ಅಷ್ಟರಲ್ಲಿ ನಾನು ಚಪಾತಿ ಲಟ್ಸ್ಬಿಟ್ಟು ಅವ್ರಿಗೂ ಸಹ ಹಾಕಿ ಕೊಟ್ಟೆ. ನನ್ನ ಹಸ್ಬೆಂಡ್ ಮತ್ತು ಗೋಕುಲ್ ಎಲ್ಲ ತಿಂತಾಯಿದ್ರು. ಅಷ್ಟರಲ್ಲಿ ನನ್ನ ದೊಡ್ಡ ಮಗ ಎಲ್ಲ ಏನು ಪೂಜೆ ಎಲ್ಲ ಮಾಡಿ ಆಗಿತ್ತಲ್ವ, ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಎಲ್ಲ ಮಾಡ್ಕೊಂಡಾದ ನಂತರ ಅವ್ನಿಗೂ ಸಹ ಕೊಟ್ಟೆ. ಅವನು ಸಹ ತಿಂದು ಅವನು ಸಹ ಸ್ಕೂಲ್ಗೆ ಹೊರಟ. ಸರಿ ಅಂಥೇಳಿ ನಾನು ರೆಡಿ ಆಗಿಬಿಟ್ಟು ನನ್ನ ಒಂದು ಬ್ಯಾಗ್ನ ತೊಗೊಂಡು ನಾನು ಸಹ ಶಟಲ್ಗೆ ಹೋದೆ ಬ್ಯಾಡ್ಮಿಂಟನ್ ಆಡಲಿಕ್ಕೆ. ಸೊ ಅದನ್ನು ಮುಗಿಸ್ಕೊಂಡು ಬಂದಾದ ನಂತರ ಇವಾಗ ಒಂದು ಹೆಲ್ದಿ ಜ್ಯೂಸನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬೆಲ್ದಣ್ಣು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಊರಿಂದ ತೊಗೊಂಬಂದಿದ್ವಿ, ಅದನ್ನು ಯಾವ ರೀತಿ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ತೋರಿಸ್ಕೊಡೋದೇನಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ನೀರು ತೊಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಆದ ನಂತರ ಏಲಕ್ಕಿ ಪೌಡ್ರ್ ಹಾಕಿ ಸ್ವಲ್ಪ ಬೆಲ್ಲ ಕರಗೋ ತನಕನೂ ಈ ಥರ ನೀಟಾಗಿ ಮಿಕ್ಸ್ ಮಾಡಿ, ಸೊ ಬೇಗ ಕರ್ಗೋಗುತ್ತೆ. ಅದಾದ ನಂತರ ನಾವೇನು ಬೆಲ್ದಣ್ಣು ಅಂತ ಹೇಳಿದೆ ಅಲ್ವಾ, ಅದನ್ನು ಚೆಚ್ಚಿ ಅದರೊಳಗಡೆ ಇರುವಂಥ ತಿರುಳು ಅಂತ ನಾವು ಹೇಳಿ ಕರಿತೀವಿ, ಅದನ್ನೆಲ್ಲ ತೆಗೆದು ಹಾಕಬೇಕು. ಇನ್ನೂ ಹಣ್ಣಾಗಿತ್ತು ಅಂದರೆ ಇನ್ನೂ ಸಖತ್ ಸ್ವೀಟ್ ಇರುತ್ತೆ. ಸ್ವಲ್ಪ ಇದು ಹಣ್ಣು ಸ್ವಲ್ಪ ಹುಳಿ ಎರಡೂ ಇತ್ತು ಮಿಕ್ಸು. ಸೊ ಆವಾಗ ಸ್ವಲ್ಪ ನಾವು ಬೆಲ್ಲನ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಸೊ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಕೆಲವೊಬ್ಬರು ಮಿಕ್ಸಿಯಲ್ಲಿ ರುಬ್ತಾರೆ, ಬಟ್ ರುಬ್ಬಿದ್ರೆ ಬೀಜಗಳೆಲ್ಲ ತುಂಬಾ ಕಹಿ ಆಗಿಬಿಟ್ರೆ ಅಷ್ಟು ತಿನ್ನೋದಕ್ಕೆ ಕುಡಿಯೋದಕ್ಕೆ ಟೇಸ್ಟ್ ಬರೋಲ್ಲ. ಸೊ ಹಾಗಾಗಿ ಈ ಥರ ಕಲಿಸ್ಬಿಟ್ಟು ಕೈಯಲ್ಲೇ ಆ ಒಂದೇನು ತಿರುಳಿರುತ್ತೆ ಅಲ್ವಾ, ನೋಡಿ ನಾನು ತೋರಿಸ್ತಿದ್ದೀನಿ, ಆ ಒಂದು ತಿರುಳನ್ನ ತೆಗೆದು ಆಚೆ ಹಾಕಿಬಿಟ್ರೆ ರೆಡಿಯಾಗಿ ಹೋಗ್ಬಿಡತ್ತೆ. ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿರುತ್ತೆ. ಇದು ಹಳ್ಳಿಗಳ ಕಡೆ ತುಂಬಾ ಸಿಗುತ್ತೆ ಈ ಥರ ಬಾಲ್ದಣ್ಣು. ಇಲ್ಲಾಂದರೆ ದುಡ್ಡು ಕೊಟ್ಟು ತೊಗೋಬೇಕು, ಅಲ್ಲಿ ಫ್ರೀಯಾಗಿ ಸಿಗುತ್ತೆ. ಆಲ್ಮೋಸ್ಟ್ ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ತೀರ, ನಾವು ನಮ್ಮ ಫ್ರೆಂಡ್ ಅವರು ರಿಲೇಟಿವ್ ಅಂತಲೇ ಹೇಳಿದ್ದೀನಿ, ಅವ್ರ ಮನೆಗೆ ಹೋಗಿದ್ದಾಗ ಸೊ ಅಲ್ಲಿಂದ ತೊಗೊಂಬಂದಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಶಟಲ್ ಆಡ್ಕೊಂಡು ಬಂದಿದ್ದರಿಂದ ಒಂದು ಲೋಟ ಚೆನ್ನಾಗಿ ಕುಡಿದ್ಬಿಟ್ಟು ಸೊ ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಮತ್ತೆ ಹುಡುಗರನ್ನ ಕರ್ಕೊಂಬರ್ಬೇಕಿತ್ತು, ಯಾಕಂದರೆ ಅವ್ರಿಗೆ ಹಾಫ್ ಡೇ ಅಲ್ವಾ. ಸೊ ಹಾಗಾಗಿ ಅವ್ರನ್ನೂ ಸಹ ಪಿಕ್ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಸೊ ಅವ್ರನ್ನೂ ಸಹ ಪಿಕ್ ಮಾಡಿಕೊಂಡು ಮೊಟ್ಟಗಂತೂ ಫುಲ್ ಖುಷಿ, ಯಾಕಂದರೆ ಇವತ್ತು ಲಾಸ್ಟ್ ಡೇ ಸ್ಕೂಲ್ ಅಂತ ಹೇಳಿಬಿಟ್ಟು ಅವನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ. ಅವ್ರ ಮ್ಯಾಮು ಸಹ ಏನೋ ಗಿಫ್ಟ್ ಕೊಟ್ಟಿದ್ರಂತೆ, ಅದನ್ನು ಸಹ ತೋರಿಸ್ತಿದ್ದ. ನಮ್ಗೌತು ಯಾಕೋ ಫುಲ್ಲು ಅಂದ್ಕೊಂಡಿದ್ದ, ಅದಕ್ಕೆ ನನ್ನ ಎಕ್ಸ್ಪ್ರೆಷನ್ ಹಿಂಗಿತ್ತು. ಸರಿ ಅಂತ ಹೇಳಿ ಮತ್ತೆ ಮೇಲೆ ಬಂದು ಅದಾದ ನಂತರ ಮೋಟಿಗೆ ಡ್ರೆಸ್ ಚೇಂಜ್ ಮಾಡೋ ಅಂದರೆ ಅವನಿಗೆ ಸಮಾಧಾನನೇ ಇಲ್ಲ. ಸೊ ಫಸ್ಟು ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದ. ಮತ್ತು ಇದರಲ್ಲಿ ನಿಂಗೆ ಯಾವ್ದು ಬೇಕು ಏನು ಅಂತಲೂ ಸಹ ಕೇಳ್ದ. ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಚಾಕ್ಲೇಟ್ ಅಂದರೆ ನನಗೂ ತುಂಬ ಇಷ್ಟ. ಸೊ ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ಬಟ್ ಅವನೇನೆ ಕೇಳ್ದ ಯಾವ್ದು ಬೇಕಮ್ಮ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿ ನಾನು ಜಸ್ಟ್ ಪಾರ್ಕ್ ಒಂದು ತೊಗೊಂಡೆ, ಯಾಕಂದರೆ ಅವನಿಗೂ ಅವರು ಟೀಚರ್ ಕೊಟ್ಟಿರೋದಲ್ವ, ಅವನು ಇಟ್ಕೊಂಡು ಎಂಜಾಯ್ ಮಾಡಲಿ, ಸುಮ್ಮನೆ ಯಾಕೆ ಅಲ್ವಾ. ಸೊ ಅದನ್ನೆಲ್ಲ ಅವನಿಗೆ ವಾಪಸ್ ಕೊಟ್ಟು ಊಟ ಎಲ್ಲ ತಿಂದ್ಕೊಂಡು ನಮ್ಮಮ್ಮ ಮನೆಗೆ ಬಂದ್ವಿ. ನಾನು ನನ್ನ ಮಗ ಇಬ್ಬರೂ ನಮ್ಮ ಅಚ್ಚು ಮರಿನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ಸೊ ಅದಾದ ನಂತರ ಮನೆಗೆ ಹೊರಡೋ ಟೈಮಲ್ಲಿ ಎವ್ರಿ ಟೈಮ್ ನಾನು ಅವನಿಗೆ ಒಂದು ರೌಂಡ್ಸ್ ಹಾಕ್ಸಿ ಕಳಿಸ್ತೀನಿ. ಸೊ ಅವನಿಗೂ ಒಂಥರ ಖುಷಿ ಆ ಥರ ಬೈಕಲ್ಲಿ ಹೋಗೋದು. ಹಾಗಾಗಿ ನಾನು ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಬರ್ತೀನಿ. ಬಟ್ ನಂಗೆ ಆದರೂ ಭಯ, ಯಾಕಂದರೆ ಅಮ್ಮ ಬೇರೆ ನೈಟಿ ಹಾಕ್ಕೊಂಡು ಕೂತಿದ್ರು ಒಂದೇ ಸೈಡು. ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆದರೂ ಪರವಾಗಿಲ್ಲ ಅಂಥೇಳಿ ನಮ್ಮ ಅಚ್ಚು ಮರಿ ಫುಲ್ ಎಂಜಾಯ್ ಮಾಡ್ತಾನೆ. ಸೊ ಆ ಥರ ಕೂತ್ಕೊಂಡು ಬಂದಾಗ ಹಾಗಾಗಿ ನಾನು ಅವನನ್ನು ಈ ಥರ ಒಂದು ರೌಂಡ್ಸ್ ಹಾಕ್ಸಿ ಮತ್ತು ಬಂದೆ ಮನೆಗೆ. ಅಷ್ಟರಲ್ಲಿ ಲೋಕಿನೂ ಸಹ ಬಂದಿದ್ದರು. ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂದರು. ಆಫ್ ಬಾಯ್ಲ್ ಮಾಡಿಕೊಡ್ತಿದ್ದೀನಿ, ಮೊಟ್ಟೆ ಇತ್ತಲ್ವ. ಸೊ ಅದನ್ನು ಮಾಡಿಕೊಟ್ಟು ಅವ್ರಿಗೂ ಸಹ ಕೊಟ್ಟೆ ತಿನ್ನಲಿಕ್ಕೆ. ಸೊ ಅವ್ರೂ ಸಹ ತಿಂದರು. ಸೊ ತುಂಬಾ ಈಸಿ, ಏನಾದರೂ ಸಿಂಪಲಾಗಿ ಮಾಡ್ಕೋಬೋದು ಅನ್ನೋದಾದರೆ ಇದನ್ನು ಮಾಡ್ಕೊಡ್ಬೋದು. ಮಕ್ಳಿಗೂ ಸಹ ತಿನ್ನಲ್ಲ ಅನ್ನೋರು ಇದನ್ನು ತಿಂತಾರೆ, ಯಾಕಂದರೆ ಮೊಟ್ಟೆ ಆಮ್ಲೆಟ್ ಹಾಗೆ ತಿನ್ನೋಕ್ಕಾಗಲ್ಲ, ಮೊಟ್ಟೆನ ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಈ ರೀತಿ ಬ್ರೆಡ್ ಜೊತೆಗೆ ಹಾಕ್ಕೊಟ್ಬಿಟ್ರೆ ನೀಟಾಗಿ ತಿನ್ಕೊಳ್ತಾರೆ. ಬ್ರೆಡ್ಡೆಲ್ಲ ಟೋಸ್ಟ್ ಮಾಡಿ ಸೈಡ್ಗೆ ಇಟ್ಟಿದ್ದೆ. ಅದಾದ ನಂತರ ಮೊಟ್ಟೆನ ಜಸ್ಟ್ ಕೆಲವೊಬ್ಬರು ಒಂದು ಸೈಡನ್ನೇ ಬೇಯಿಸ್ಕೊಳ್ತಾರೆ, ಬಟ್ ನಮಗೆ ತಿನ್ನೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಎರಡು ಸೈಡು ರೋಸ್ಟ್ ಮಾಡಿಬಿಟ್ಟು ಅದಾದ ನಂತರ ನನಗೊಂದು ಅವ್ರಿಗೊಂದು ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಅವರು ಇನ್ನೂ ಒಂದು ಬೇಕು ಅಂತ ಹೇಳಿದ್ರು. ಸರಿ ಆಯಿತು ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೊಂದು 2 ಇದನ್ನು ರೆಡಿ ಮಾಡಿಕೊಟ್ಬಿಟ್ಟು ನಾನು ಒಂದು
ಮಾಡಿಕೊಂಡು ತಿಂದು ಮತ್ತೆ ಅಲ್ಲಿಂದ ನಮ್ಮ ಗೌತುನ ಕರ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಸೊ ಫಸ್ಟ್ ಡೇ ಫಸ್ಟ್ ಟ್ಯೂಷನ್ಸು ಹೆಂಗಿತ್ತು ಏನೋ ಎಕ್ಸ್ಪೀರಿಯೆನ್ಸ್, ನನಗೂ ಒಂಥರ ಕ್ಯೂರಿಯಾಸಿಟಿ ಇತ್ತು. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.